ಹಲೋ ಗುಡ್ ಮಾರ್ನಿಂಗ್ ಬಾಯ್ಸ್, ಎಲ್ರಿಗೂ ನಮಸ್ಕಾರ. ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಏನು ಗುರು, ಬೆಂಗಳೂರು ಊಟಿ ಆಗಿಬಿಟ್ಟೈತೆ. ಊಟಿ, ಕೊಡಗು, ಚಿಕ್ಕಮಗಳೂರು ಆ ಥರ ವೈಬ್ಸ್ ಕೊಡ್ತೈತೆ ಬೆಂಗಳೂರು ಮಾರ್ನಿಂಗೇನೆ. ಅಯ್ಯಯ್ಯೋ ಚಳಿ ಬೇರೆ ಆಯ್ತೈತೆ ಗುರು. ಗ್ಲೌಸ್ ಬಿಟ್ಟು ಜಾಕೆಟ್ ಏನೂ ಹಾಕಿಲ್ಲ. ಯಾಕೆ ಅಂದರೆ ಒಂದು ಫಂಕ್ಷನ್ಗೆ ಹೋಗ್ತಿರೋದ್ರಿಂದ. ಸೊ ಅವನ್ನೆಲ್ಲ ಹಾಕ್ಕೊಂಡು ಹೋದರೆ ಅವನ್ನೆಲ್ಲ ಎಲ್ಲಿಡೋಣ ಗುರು, ಅದಕ್ಕೆ ಒಂದು ರೂಮ್ ಬೇಕಾಯ್ತದೆ. ಅದಕ್ಕೋಸ್ಕರ ಬಟ್ ಫಂಕ್ಷನ್ನು ಹತ್ರದಲ್ಲಿಲ್ಲ, ದೂರದಲ್ಲಿ ಐತೆ ಫಂಕ್ಷನ್ನು. ದೂರ ಅಂದರೆ ಹತ್ರ ನಮ್ಮೂರು ತಿಪ್ಟೂರ್ಗೆ ಹೋಗ್ತಾ ಇರೋದು ಬಾಯ್ಸ್. ಹೋಗ್ತಾ ಇರೋದು ಬಾಯ್ಸ್. ಸೊ ನಾನು ನನ್ನ ಫ್ರೆಂಡ್ ಹೋಗ್ತಾ ಇದ್ದೀವಿ. ನನ್ನ ಫ್ರೆಂಡ್ ಮಗಂದು ಬರ್ಡೇಗೆ ಹೋಗ್ತಿರೋದು. ಒಳ್ಳೆ ವೈಬ್ಸ್ ಕೊಡ್ತೈತೆ ಬೆಂಗಳೂರು ವೆದರು. ಮಾರ್ನಿಂಗೇನೆ ಮಂಜು ಕವಿದ ವಾತಾವರಣ. ಇಲ್ಲಿ ಸ್ವಲ್ಪ ಕ್ಲಿಯರ್ ಆಗೈತೆ, ಅಲ್ಲೆಲ್ಲ ಇನ್ನೂ ಫುಲ್ಲು ರೋಡೇ ಕಾಣಿಸ್ತಿರ್ಲಿಲ್ಲ, ಆ ಥರ ಇತ್ತು. ನಂದು ಹೊಸ ಹೆಲ್ಮೆಟಲ್ಲಿ ಫಸ್ಟ್ ರೈಡು. ಸೊ ಸೆಟಪ್ ಹೆಂಗೈತೋ ಗೊತ್ತಿಲ್ಲ, ಸ್ವಲ್ಪ ಹೇಳಿ ಏನಾದರೂ ವ್ಯೂವಿಂಗ್ ಆ್ಯಂಗಲ್ ಚೇಂಜ್ ಮಾಡಬೇಕು ಅಂದರೆ. ಸೊ ನೆಕ್ಸ್ಟ್ ವೀಡಿಯೋಸಲ್ಲಿ ಸರಿ ಮಾಡ್ಕೊಳ್ಳೋಣ. ಈ ರೈಡ್ ಫುಲ್ ವೀಡಿಯೋಸಲ್ಲಿ ಇದೇ ಥರ ಇರ್ತದೆ. ಬಟ್ ಒಂದು ಸ್ಯಾಡ್ ನ್ಯೂಸು, ನನ್ನ ಚಾರ್ಲಿ ಟ್ಯಾಂಕ್ ರಾಪ್ ಸ್ವಲ್ಪ ಕಿತ್ತೋಯ್ತು ಹೆಲ್ಮೆಟಿಂದ ಹೊಡೆದ್ಬಿಟ್ಟು. ಇಟ್ ಹರ್ಟ್ಸ್ ನೋ. ಆ ಬ್ಲ್ಯಾಕ್ ಕಲರ್ ಒಳಗಡೆ ಆರೆಂಜ್ ಕಲರ್ ಎದ್ದು ಕಾಣಿಸ್ತೈತೆ ಗುರು. ಚಾರ್ಲಿ ಸ್ಕಿನ್ ಔಟ್ ಆಗ್ಬಿಟ್ಟೈತೆ. ಸೊ ಸರಿ ಮಾಡಿಸ್ಬೇಕು ಆದಷ್ಟು ಬೇಗ. ಅದೊಂದು ಚಿಕ್ಕ ಸ್ಪಾಟಿಗೆ ಏನಾದರೂ ಮಾಡಿಸ್ತೀನಿ ಬಾಯ್ಸ್. ನನಗೆ OCD ಐತೆ ನನ್ನ ಬೈಕ್ ವಿಷಯದಲ್ಲಿ. ಅದಕ್ಕೋಸ್ಕರ ಮಾಡಿಸ್ದೆ, ನಂಗೆ ನಿದ್ದೆ ಬರೋಲ್ಲ ಅಂತ ನಂಗಂತೂ ಗೊತ್ತು. ನೋಡ್ರಪ್ಪ ಅಲ್ಲಿ ಮಂಜು ನೋಡ್ರಪ್ಪ, ಏನೇನು ಕಾಣಿಸ್ತಾ ಇಲ್ಲ ರೋಡಲ್ಲಿ. ಆ್ಯಂಟಿಫ್ ಆಗಿರೋದಕ್ಕೆ ಹೆಲ್ಪ್ ಆಗ್ತಾಯಿದೆ. ಹೆಲ್ಮೆಟ್ ಒಳ್ಳೆ ಕಂಫರ್ಟಾಗೇನೋ ಐತೆ ಇವಾಗ, ಸ್ಟಾರ್ಟಿಂಗ್ ಅಲ್ವಾ, ಇನ್ನು ಈಗ ಹಾಕ್ಕೊಂಡು 10 ನಿಮಿಷನೂ ಆಗಿಲ್ಲ. ನೋಡಬೇಕು ಮುಂದೆ ಹೆಂಗಿರ್ತದೆ ಅಂತ. ಲಾಂಗ್ ರೈಡ್ ಮುಗಿಸಿದ ಮೇಲೆ ಹೇಳ್ತೀನಿ ಹೆಲ್ಮೆಟ್ ಕಂಫರ್ಟ್ ಹೆಂಗೈತೆ ಕಂಪ್ಲೀಟಾಗಿ ಅಂತ. ಹಾಸನ ಹೈವೇ ಮೋಸ್ಟ್ಲಿ ಬೈಕರ್ಸ್ ಎಲ್ಲ ಬಿಟ್ಬಿಟ್ರು ಅನಿಸುತ್ತೆ. ಅಂದರೆ ಸೂಪರ್ ಬೈಕರ್ಸ್ ಎಲ್ಲ ಹಾಸನವೇ ಬಿಟ್ಬಿಟ್ರು ಅನಿಸುತ್ತೆ ಇವಾಗ. ಯಾಕೆಂದರೆ ಅವ್ರಿಗೆ ಒಳ್ಳೊಳ್ಳೆ ರೋಡ್ ಸಿಕ್ಕಿದ್ದಾವೆ ಇವಾಗ. ಬೆಂಗಳೂರು ಆ ಕಡೆ ಕೋಲಾರ ಸೈಡು, ಚಿಕ್ಕಬಳ್ಳಾಪುರ ಸೈಡು ಆ ಕಡೆ ಜಾಸ್ತಿ ಬಾರಿಸ್ತವ್ರು ಇವಾಗ. ಈ ಕಡೆ ಯಾಕೋ ಮನ್ಸು ಮಾಡ್ತಿಲ್ಲ, ಈ ರೋಡ್ನ ಯಾವಾಗಲೂ ರೆಡಿ ಮಾಡ್ತಾ ಇರ್ತಾರೆ ಅಂತ. ಸೊ ಪೆಟ್ರೋಲ್ ಹಾಕ್ಸ್ಬಿಡೋಣ. ಲೋ ಫ್ಯೂಯಲ್ ಲೆವೆಲ್ ಐತೆ. ಮೊದಲೇ ವೈಸರ್ ತೆಗಿಯೋಕ್ಕಾಗಲ್ಲ ಗುರು, ಹೊಸ ವೈಸರು. ಓಹೋ ಏನು ಗುರು ಇಷ್ಟೊಂದು ವಾಟಡು. ಇವಾಗ ಚಾರ್ಲಿಗೇನೋ ಫ್ಯೂಯಲ್ ಆಯಿತು, ನಮ್ಮ ಗಾಡಿಗೆ ಫ್ಯೂಯಲ್ ಬೇಕು ಗುರು. ಮಾವಳ್ಳಿ ಬಿರಿಯಾನಿ. ಐ ಆಮ್ ಎ ಪ್ಯೂರ್ ವೆಜಿಟೇರಿಯನ್, ಐ ಕಾಂಟ್ ಈಟ್ ನಾನ್ ವೆಜ್ನು. ಬಿರಿಯಾನಿ ರೈಡ್ಸ್ ಹೋಯ್ತಾರಲ್ವಾ, ಆ ಥರ ನಾನು ಹೋಗೋಕ್ಕಾಗಲ್ಲ. ಯಾಕೆಂದರೆ ನಾವು ಬಿರಿಯಾನಿ ತಿನ್ನೋದಿಲ್ಲ, ಅದಕ್ಕೋಸ್ಕರ. ಮತ್ತೆ ಮಂಜು ಗುರು. ಈ ಫ್ಲೈಬೈ ಕೊಡ್ತಾರೆ ನೋಡಿ ಪಕ್ಕ. ಏನು ಕಾಣಿಸ್ತಾ ಇಲ್ಲಲ್ಲಪ್ಪ. ಕ್ರೇಜಿ. ಗುರು ಇಷ್ಟು ಫಾಗು ಯಾವತ್ತೂ ನೋಡಿರಲಿಲ್ಲ ಗುರು ಯಪ್ಪ. ನಾನು ಅದು ಈ ನಿಯರ್ ಬೈಯಲ್ಲಿ ನಾನು ಓಡಿಸಿದ್ದೀನಿ ಫಾಗಲ್ಲಿ. ಬಟ್ ಆ್ಯಂಟಿ ಫಾಗ್ ಇರಲಿಲ್ಲ ಅಂದಿದ್ರೆ ಸಾಧ್ಯನೇ ಇರ್ತಿರ್ಲಿಲ್ಲ. ನೀರು ವೈಸರ್ ಮೇಲೆಲ್ಲ ಫುಲ್ಲು ನೀರು ನೋಡಿ. ಒರೆಸಿದ ತಕ್ಷಣ ನೀರು ಬಂತು. ಮತ್ತೆ ಬ್ಯಾಟ್ರಿನೂ ಅಷ್ಟೇ, ಬ್ಯಾಟ್ರಿ ಅಂತೀನಿ ನೋಡಿ, ಗೋಪ್ರೋ ಲೆನ್ಸು ಅಷ್ಟೇ. ಆ್ಯಂಟಿ ಫಾಗ್ ಇಲ್ದಿರೋರೆಲ್ಲ ಈ ಥರ ಸೈಡ್ಗೆ ಹಾಕ್ತಾರೆ. ಬಾನೆಟ್ ಹಿಂಗೆ ಬಾನೆಟ್. ಅಪ್ಪಾಜಿ ಮನೆ ಕಾಫಿ ಮತ್ತು ತಿಂಡಿ. ಆನಿಯನ್ ದೋಸೆ ತಿನ್ನೋಣ ಅಂದ್ಕೊಂಡು ಆನಿಯನ್ ದೋಸೆ ಆರ್ಡ್ರ್ ಮಾಡಿದ್ರೆ ಬಾಯ್ಸ್, ಅವ್ರು ಆನಿಯನ್ ದೋಸೆ ಆಗೋದಿಲ್ಲ ಸರ್ ಅಂದರು. ಸೊ ಇನ್ನೇನು ಗೊತ್ತಲ್ಲ, ವಿಧಿ ಇಲ್ಲ ಅಂದರೆ ನಾವು ತಗೊಳೋದೇನು ಹೇಳಿ, ಇಡ್ಲಿ. ಸೊ ಇಡ್ಲಿ
ಚಾಯ್ ಕುಡ್ಕೊಂಡು ಹೊರಟ್ವಿ. ಶುಗರ್ಲೆಸ್ ಚಾಯ್ ಆರ್ಡ್ರ್ ಮಾಡಿದ್ರೆ ಫುಲ್ಲು ಕಹಿ ಆಗ್ಬಿಡೋದ, ಇನ್ನೇನು ಮಾಡೋಕ್ಕಾಯ್ತದೆ. ಹೋಗಿ ಒಂದೊಂದು ಸ್ಪೂನು ಶುಗರ್ ಹಾಕ್ಸ್ಕೊಂಡು ಬಂದ್ವಿ. ಅಯ್ಯೋ ರಾಮ, ಬಾಗುರು ಬಾ. ಇವಾಗ ಇಲ್ಲಿಂದ ಆದಿಚುಂಚನಗಿರಿ ಬಂದ್ಬಿಟ್ಟು 56 ಕಿಲೋಮೀಟ್ರೇನೋ ಐತೆ. ಫಸ್ಟು ಅಲ್ಲಿಗೆ ಹೋಗ್ಬಿಟ್ಟು ಆಮೇಲೆ ತಿಪ್ಟೂರಿಗೆ ಹೋಗ್ಬೇಕು. ನನಗೆ ಕನ್ಫ್ಯೂಸ್ ಆಗ್ತೈತೆ ಹಿಂದೆನಾ ಮುಂದೆನಾ ಅಂತ. ಸೊ ಅಲ್ಲಿಗೆ ಹೋದ್ಮೇಲೆ ಮ್ಯಾಪ್ ಹಾಕೋಣ, ಅಲ್ಲಿ ತನಕ ಓಕೆ. ಒಂದು S1000 RR ಹೋಯ್ತು ಗುರು. S1000 ಅಲ್ಲ, M1000 RR. ಕ್ರೇಜಿ ಸೌಂಡು ಮಾತ್ರ ಅನ್ಸೋದ್ರಪ್ಪ ಒಂದ್ಸಲ, ಕ್ರೇಜಿ ಆಗಿತ್ತು. ಅಮ್ಮ ಯಾಕಮ್ಮ ನನ್ನ ಹೊಸ ಹೆಲ್ಮೆಟ್ನ ಸ್ಕ್ರ್ಯಾಚ್ ಮಾಡ್ತೀಯ ಹಂಗೆ ಹೊಡೆದು ಅಯ್ಯೋ, ಇದೇ ಪ್ರಾಬ್ಲಮ್ ಗುರು. ಪಿಲಿಯನ್ನು ದೊಡ್ಡ ಹೆಲ್ಮೆಟ್ ಹಾಕ್ಬಿಟ್ಟು, ಅಂದರೆ ಫುಲ್ ಫೇಸ್ ಹೆಲ್ಮೆಟ್ ಹಾಕ್ಬಿಟ್ಟು, ನಮ್ಮದು ಒಳ್ಳೆ ಇದು ಸ್ಪಾಯ್ಲರ್ ಇರೋ ಹೆಲ್ಮೆಟ್ ಎಲ್ಲ ಹಾಕಿದ್ರೆ ಸ್ವಲ್ಪ ಬ್ರೇಕ್ ಹೊಡೆದ್ರೂ ಸಾಕು, ಮುಂದೆ ಬಂದು ಡಿಚ್ಚಿ ಹೊಡಿತಾರೆ, ಹೆಲ್ಮೆಟ್ಟು ಸ್ಕ್ರ್ಯಾಚ್ ಆಯ್ತದೆ. ಹಂಗಂತ ಅವ್ರಿಗೆ ಹೆಲ್ಮೆಟ್ ಹಾಕೇಬೇಡಿ ಅನ್ನೋಕ್ಕಾಗತ್ತಾ? ಇಟ್ ಹ್ಯಾಪನ್ಸ್. ಚಾರ್ಲಿ ಇನ್ನೇನು ಸರ್ವಿಸ್ ಬಿಡೋ ಟೈಮ್ ಇದೆ. ಆಲ್ರೆಡಿ 5,000 ಓಡಿಸಿದ್ದೀನಿ. ಸೊ ಇನ್ನೊಂದು 500-600 ಓಡಿಸ್ಬಿಟ್ಟು ಸರ್ವಿಸಿಗೆ ಬಿಡ್ತೀನಿ. ನಾನು 6,500 ಓಡಿಸಿದ್ದೆ ಓದ್ಸಲ, ಅದೇ ಜಾಸ್ತಿ. ಹಂಗೆಲ್ಲ ಓಡಿಸ್ಬಾರ್ದು. ಇಂಜಿನ್ ಲೈಫ್ ಚೆನ್ನಾಗಿರಬೇಕು ಅಂದರೆ ಆದಷ್ಟು ಯಾವುದೇಳಿ ಆಯಿಲ್ ಥಿಕ್ನೆಸ್ನ ಚೆನ್ನಾಗಿರೋ ಥರ ನೋಡ್ಕೋಬೇಕು. ಆ ಆಯಿಲ್ ಚೆನ್ನಾಗಿದ್ದರೆ ಇಂಜಿನ್ ಹೆಲ್ತ್ ಆಟೋಮೆಟಿಕ್ಕಾಗಿ ಚೆನ್ನಾಗಿರ್ತದೆ. ನಾವು ಇಲ್ಲ 7,500 ತನಕ ಐತಿ 7,500 ತನಕ ಐತಿ ಅಂತ ಓಡಿಸಿದ್ರೆ ಆಯಿಲ್ದು ಥಿಕ್ನೆಸ್ ಸ್ವಲ್ಪ ಕಮ್ಮಿ ಆಗಿರೋದ್ರಿಂದ ಸ್ವಲ್ಪ ಪಾರ್ಟ್ಸ್ ಎಲ್ಲ ಬೇಗ ಟೇರ್ ಆಗ್ತವೆ ಅಂತ ನನಗನ್ಸುತ್ತೆ. ಸೊ ಅದಕ್ಕೋಸ್ಕರ ಒಂದು 5,500 ಮಾಡಿಸ್ಬಿಡ್ತೀನಿ. ನಾನು ಡಕ್ಕಿ ಇದ್ದಾಗಲೂ ಅಷ್ಟೇ, ಇವಾಗಲೂ ಅಷ್ಟೇ ಮಾಡಿಸ್ಬೇಕು. ನೆಕ್ಸ್ಟು ಲಾಂಗ್ ರೈಡ್ ಹೋಗೋದಕ್ಕಿಂತ ಮುಂಚೆ ಮಾಡಿಸ್ಲೇಬೇಕು, ಇಲ್ಲ ಅಂದರೆ ಕಷ್ಟ ಆಯ್ತದೆ. ನೋಡುವ ಹೆಂಗಾಯ್ತದೆ ಅಂತ. ತನಕನೂ ಗಾಡಿ ಕಾಣಿಸ್ತಾನೇ ಇದ್ದಾವೆ. ಅಣ್ಣ ನೀನು ಆ ಕಡೆಗೆ ಹೋಗು ಇಲ್ಲ ಈ ಕಡೆಗೆ ಹೋಗು, ಮಧ್ಯದ ರೋಡಿಗೆ ಹೋಯ್ತೀರಪ್ಪ. ಆಟೋದವ್ರ ಪಕ್ಕ ಹೋದರೆ ಯಾವಾಗ ಲೆಫ್ಟ್ ಎಳಿತಾರೆ ಅಂತ ಗೊತ್ತಾಗಲ್ಲ. ಅದಕ್ಕೆ ರೈಟಿಂದನೇ ಓವರ್ಟೇಕ್ ಮಾಡೋದಿದೆಯಲ್ಲ, ದಟ್ ಈಸ್ ದ ಸೇಫೆಸ್ಟ್ ವೇ. ಇಲ್ಲಾಂದರೆ ಹೆಂಗೆ ಹೋಗ್ಬೇಕು ಗೊತ್ತಾ, ಅವ್ರ ಕಣ್ಣಿಗೆ ಗೊತ್ತೇ ಆಗಬಾರ್ದು ನಾವು ಹೋದು ಅಂತ. ಆ ಥರ ಸ್ಪೀಡಲ್ಲಿ ಹೋಗೋದಿದ್ರೆ ಓಕೆ, ಇಲ್ಲ ಅಂದರೆ ಹೋಗಲೇಬಾರ್ದು ಅವ್ರ ಪಕ್ಕ. ನನಗೆ ಥರ್ಡ್ ಮ್ಯಾನ್ POV ಬೇಕು ಗುರು. ಏನು ಮಾಡೋಣ, ಯಾವ ಕಡೆಯಿಂದನೂ ಸಿಗ್ತಾ ಇಲ್ಲ. ಅಂದರೆ ಏನು ಹೇಳಿ, ನಾನು ಹೆಂಗೆ ಕಾಣಿಸ್ತೀನಿ ಚಾರ್ಲಿ ಮೇಲೆ ಓಡಿಸ್ಬೇಕಾದ್ರೆ, ಸೊ ವ್ಯೂ ಹೆಂಗಿರುತ್ತೆ ಈ ಥರ ರೈಡ್ಸ್ ಹೋಗ್ಬೇಕಾದ್ರೆ ಎಲ್ಲ ಅಂತ ನೋಡೋದಕ್ಕೆ ಥರ್ಡ್ ಮ್ಯಾನ್ POV ಬೇಕು. ಬಟ್ ಆಗ್ತಾಯಿಲ್ಲ, ನಮ್ಮ ಬಾಯ್ಸ್ ಎಲ್ಲ ಫುಲ್ಲು ಬ್ಯುಸಿ. ಸೊ ಅವ್ರ ಜೊತೆ ರೈಡ್ಸ್ ಮಾಡೋಕ್ಕೂ ಆಗ್ತಿಲ್ಲ. ಅವ್ರ ಜೊತೆ ರೈಡ್ಸ್ ಮಾಡಿದಾಗೂ ಸ್ವಲ್ಪ ಕಾಣಿಸ್ತೀನಿ ಅವಾಗಾರ ಸಮಾಧಾನ ಆಯ್ತದೆ. ಇವಾಗ ಅದು ಇಲ್ಲ. ಅಕ್ಕನ ವೀಡಿಯೋದಲ್ಲಿ ಬಂದಿರ್ತೀನಿ. ಅಕ್ಕ ಸನ್ರೈಸ್ ಅಲ್ಲ ಸಂದು ವೀಡಿಯೋ ಕ್ಯಾಪ್ಚರ್ ಮಾಡ್ತಾಯಿತ್ತು. ನಾನು ಅಕ್ಕನ ಪಕ್ಕದಲ್ಲಿ ಗುಯ್ ಅಂತ ಬಂದಿದ್ದೀನಿ. ಅಕ್ಕನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅಕ್ಕ ನಮ್ದೊಂದು ವೀಡಿಯೋ ಕೊಡಿ ಅಕ್ಕ, ನೀವು ಮಾಡ್ಕೊಂಡಿದ್ದೀರಲ್ಲ ಅದನ್ನು ಅಂತ ಕೇಳಬೇಕಷ್ಟೇ. ಮೈ ಗಾಡ್ ಹೈವೇಲೆಲ್ಲ ಏನು ಗೊತ್ತಾ, ಆಲ್ವೇಸ್ ರೆಡಿ ಇರಬೇಕು ಬ್ರೇಕಿಂಗ್ ಮಾಡೋದಕ್ಕೆ. ಯಾವಾಗ ಏನಾಯ್ತದೆ ಅಂತ ಹೇಳೋಕ್ಕಲ್ಲ. ಸ್ವಲ್ಪ ಅಲ್ಲಿರೋ ಯಾವುದೋ ಒಂದು ಗಾಡಿ ಒಂದು ಸ್ಲೋ ಮಾಡ್ದ ಅಂದರೆ ಇಡೀ ಲೈನೇ ಸ್ಲೋ ಆಯ್ತದೆ. ಸೊ ನೀವು ಎಷ್ಟು ಸ್ಪೀಡಲ್ಲಿದ್ದೀರ ಅದೆಲ್ಲ ಮ್ಯಾಟ್ರ್ ಆಗೋಲ್ಲ. ನಿಮ್ಮ ಬ್ರೇಕಿಂಗ್ ಕೆಪಾಸಿಟಿ ಇರಬೇಕು ನಿಮ್ಮ ಗಾಡಿಗೂ ನಿಮಗೂ. ನೀವು ಎಷ್ಟೆಲ್ಲಾರ ಇರಿ, 50ರಲ್ಲಿದ್ರೂ ಕುತ್ಕೊಂಡಿರೋರು ಇದ್ದಾರೆ, 150ರಲ್ಲಿದ್ದೂ ಸೇವ್ ಮಾಡಿರೋರು ಇದ್ದಾರೆ. ಸೊ ಅದಕ್ಕೋಸ್ಕರ ಏನು ಹೇಳಿ, ಪ್ರೆಸೆನ್ಸ್ ಇದ್ದರೆ ಸಾಕು, ರೋಡ್ ಪ್ರೆಸೆನ್ಸು. ಆದಷ್ಟು ಏನು ಯೋಚನೆ ಮಾಡಿದೆ
ಫಸ್ಟ್ನೇದಾಗಿ ಬೈಕಲ್ಲಿ ಸ್ಪೀಡಾಗಿ ಹೋಗ್ಬೇಕಾದ್ರೆ ಏನು ಯೋಚನೆ ಬರೋಲ್ಲ. ಅದರಲ್ಲೂ ಏನಾದರೂ ಯೋಚನೆ ಮಾಡ್ತಾ ಇದ್ರೆ ಆದಷ್ಟು ರೆಡಿ ಇರಬೇಕು. ನೋಡಿ ಹಿಂಗೆ ಸಡನ್ನಾಗಿ ನಿಂತೈತೆ, ನೀವೇನು ಸೂಪರ್ ಬೈಕರ್ಸ್ ಎಲ್ಲ 200 250 ಬರ್ತಾರೆ. ಓಮಿನಿ ಇಲ್ಲ, ಅಲ್ಲಿ ಓಮಿನಿ ಅಲ್ಲೇ ನಿಂತಿಲ್ವಾ, ಅದೇ ಬಿದ್ದಿರುತ್ತೆ. ಆ ಓಮಿನಿ ಸರಿಗಿಲ್ಲ ಮೊದಲೇ. ಪಾಪನೂ ಇತ್ತು ಅನಿಸುತ್ತೆ. ಹೆಂಗಾಯ್ತು ಓಮಿನಿ ನೋಡಿದ್ರೆ ಇಲ್ಲೈತೆ, ಏನು ಮಾಡೋಕ್ಕಾಗಲ್ಲ. ಈಗ ತೆಗಿತವ್ರೆ ಇವರು, ಸಿಗಾಕೊಂಬಿಟ್ಟವ್ರೆ. ಓ ಶಿಟ್. ಅಲ್ಲಿದ್ದಾರಲ್ಲ ಆಲ್ರೆಡಿ. ಡೋರ್ ಜಾಮ್ ಆಗಿಬಿಟ್ಟೈತೆ, ಹಿಂದಿಂದ ಹೋಗಿ ಹೊಡೆದಿರೋದು. ಹಾಂ, ಆ ಲಾರಿ ಅವರ? ಹಾಂ, ಅದೇ ಲಾರಿ. ಹಾಂ, ಎಲ್ಲಿ? ಇಲ್ಲಲ್ಲ, ಇದಲ್ಲ. ಶಿಟ್ ಹಿಂದೆಯಿಂದ ಹೊಡೆದು ಬಿಟ್ಟಿದ್ದಾರೆ. ಓಹೋ, ಹಿಂದೆ ಇರೋರಿಗಂತೂ ಫುಲ್ ಲೇಟ್ ಆಗಿರುತ್ತೆ. ಎಲ್ಲರೂ ನಿಂತ್ಕೊಂಡ್ರು ಏನು ಮಾಡೋಕ್ಕಾಗಲ್ಲ. ಸೊ ಅಷ್ಟು ಜನ ಇದ್ದಾರಲ್ವಾ, ಆಂಬುಲೆನ್ಸಿಗೆ ಫೋನ್ ಮಾಡಿರ್ತಾರೆ. ಅದಕ್ಕೆ ಗುರು ಎಷ್ಟು ಸೇಫ್ಟಿಯಾಗಿದ್ರೂ ಕಷ್ಟನೇ. ಫುಲ್ಲು ಸೇಫ್ಟಿಯಾಗಿ ನೋಡಿ, ಅದು ಹಿಂದೆಯಿಂದ ಬಂದು ಹೊಡೆದಿರೋದು. ಇವಾಗ ಲಾರಿ ಅವನು ಹಿಂದೆ ಗಾಡಿ ಹೋಗಿ ಹೊಂಟಿಗೆಂಬಿಟ್ಟೈತೆ ಹಂಗೆ. ಯಪ್ಪ ಭಯ ಆಯ್ತದೆ ಗುರು ನೋಡಿದ್ರೇ. ರೋಡಲ್ಲಿ ದೇವ್ರಾಟ ಯಾರೂ ಬಲ್ಲವರಿಲ್ಲ. ಆದಷ್ಟು ಅದಕ್ಕೇ ಫಸ್ಟು ನಮ್ಮ ಸೇಫ್ಟಿ. ನಾನು ಹೇಳ್ತೀನಲ್ವ, ಒಂದೇ ಏನಪ್ಪ ಫಾರ್ಮುಲಾ, ಯಾರಿಗೂ ಗಾಡಿ ಓಡ್ಸೋಕೆ ಬರಲ್ಲ, ನಂಗೆ ಮಾತ್ರ ಓಡ್ಸೋಕೆ ಬರ್ತದೆ ಅಂತಲೇ ಓಡಿಸ್ಬೇಕು. ಸೊ ಯಾರನ್ನೂ ನಂಬಾರ್ದು. ನಾನು ಬ್ರೇಕ್ ಹಿಡಿತೀನಿ, ಹಿಂದೆ ಒಂದು ಬ್ರೇಕ್ ಹಿಡಿತಾನೆ ಬಂದು, ಅದೆಲ್ಲ ಮಾಡಬಾರ್ದು. ಆದಷ್ಟು ಸೇಫೆಸ್ಟು ವೇ ಏನಾಯಿತು, ಸ್ಪೀಡಿಂಗಿಂದನೇ ಆಗುತ್ತೆ ಅನ್ನೋದು ತಪ್ಪು, ಹಂಗಂತ ಸ್ಪೀಡಿಂದ ಆಗಲ್ಲ ಅನ್ನೋದು ತಪ್ಪೇ. ಸೊ ವಿಧಿಯಾಟ, ಏನು ಮಾಡೋಕ್ಕಾಗಲ್ಲ. ಏನೂ ಆಗದೆ ಆದಷ್ಟು ಬೇಗ ರಿಕವರಿ ಆಗಲಿ ಅಂತ ಅಷ್ಟೇ ಕೇಳ್ಕೋಬೋದು ನಾವು. ಸೊ ದೇವರೇ ಕಾಪಾಡಪ್ಪ ಅವ್ರನ್ನೂ, ಎಲ್ಲರನ್ನೂ ರೋಡಲ್ಲಿ ಹೋಗ್ತಿರೋರು ಎಲ್ಲರನ್ನೂ ಸೇಫಾಗಿ ಅವ್ರ ಮನೆಗೆ ಹೋಗಿ ಅವ್ರ ಫ್ಯಾಮಿಲಿ ಜೊತೆ ಖುಷಿಯಾಗಿರಂಗೆ ನೋಡ್ಕೊಳ್ಳಪ್ಪ, ಅಷ್ಟು ಸಾಕು. ಅಷ್ಟೇ ನಾವು ಕೇಳೋಕ್ಕಾಗೋದು. ಸೊ ಹಂಗೆ ನಮಗೂ ಯಾರು ಕೇಳ್ಕೊಂಡಿರ್ತಾರೆ, ಅದೇ ಥರ ದೇವ್ರು ನೋಡ್ಕೊತಾನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ರೋಡ್ ಹೊಸ್ದಾಗಿ ಮಾಡ್ಬಿಟ್ಟವ್ರಲ್ಲ ಗುರು, ಕ್ರೇಜಿಯಾಗಿ ಐತೆ ರೋಡ್ ಇವಾಗ. ಅಣ್ಣ ಇನೋವಾ ಅಣ್ಣ, ನನ್ನ ಜೊತೆ ರೇಸ್ ಹೊಡಿತಾ ಇದ್ದೀನಿ ಅಣ್ಣ ನೀನು. ಕಾಣಿಸ್ತಾ ಇಷ್ಟೊಂದು ದೂರ ಆಯ್ತಾ ಗುರು? ನಾನು ಯಾವಾಗ ಡಕ್ಕಿ ಇದ್ದಾಗ, ಡಕ್ಕಿ ಹೊಸ್ದಾಗಿದ್ದ 1.5 year ಬ್ಯಾಕ್ ಬಂದಿದ್ದೆ ಅನಿಸುತ್ತೆ. ಅದಾದಮೇಲೆ ಮತ್ತೆ ಬಂದೇ ಇಲ್ಲ ಇಲ್ಲಿಗೆ. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಕಡೆಗೆ ನನ್ನ ಪಯಣ ಇವತ್ತು. ಕಾಮಗಾರಿ ಪ್ರಗತಿಯಲ್ಲಿದೆ. ಹೌದು, ಇಲ್ಲಿನ್ನೂ ರೋಡ್ ಏನೋ ಬೇರೆ ಥರ ಇದ್ದಂಗಿತ್ತಲ್ಲ ಹೋದ್ಸಲ ನಾನು ಬಂದಾಗ. ಏನಾದ್ರು ಚೇಂಜ್ ಆಗ್ಬಿಡ್ತಾ ನನಗೆ ಗೊತ್ತಾಗ್ತಿಲ್ಲ ಬಸ್. ಇಲ್ಲ ನಾನು ಏನಾದ್ರು ಬೇರೆ ಕಡೆಯಿಂದ ಏನಾದರೂ ಬಂದಿದ್ನ ಹೋದ್ಸಲ. ಇಲ್ಲೇ ಪಾರ್ಕ್ ಮಾಡುವ ಚಾರ್ಲಿನ. ರೆಡಿ. ಸೊ ಟೆಂಪಲ್ ವಿಸಿಟ್ ಏನೋ ಆಯಿತು ಬೈಸ್.
ಇವಾಗ ನೆಕ್ಸ್ಟು ಇಲ್ಲಿಂದ 30-40 ಕಿಲೋಮೀಟರ್ಸ್ ಐತೆ, 30-40 ಐತೆ. ಸೊ ತಿಪ್ಟೂರ್ಗೆ ಹೋಗ್ಬಿಟ್ಟು ಅಲ್ಲಿ ಫಂಕ್ಷನ್ ಅಟೆಂಡ್ ಮಾಡಬೇಕು. ಅದಕ್ಕೋಸ್ಕರ ನಾನು ಗೋಪ್ರೋ ಹಾಕ್ತಿಲ್ಲ, ಮತ್ತು ಮೈಕು ಗೀಕು ಎಲ್ಲ ರಿಮೂವ್ ಮಾಡಬೇಕು ಅಂತ ಇದೆ. ವಾಯ್ಸ್ ನಿಮಗೆ ಹೆಂಗೆ ಕೇಳಿಸ್ತಿದೆ ಗೊತ್ತಿಲ್ಲ, ಯಾಕೆ ಅಂದರೆ ಫುಲ್ಲು ನಾಯ್ಸ್ ಐತೆ. ಸೊ ನಾನು ಒಂದ್ಸಲ ಫಂಕ್ಷನ್ ಅಟೆಂಡ್ ಆಗಿ ಅದಾದಮೇಲೆ ಸಿಗ್ತೀನಿ ನಿಮಗೆ. ಓಕೆ ಬಾಯ್, ಚಲ್, ಬೈ ಬಾಯ್.